ಇನ್ನು ಇವತ್ತಿನಿಂದ ವಿಧಾನ ಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ವಿಪಕ್ಷಗಳು ನಿರ್ಧಾರ ಮಾಡಿದ್ದಾವೆ, ತೀರ್ಮಾನ ಮಾಡಿಕೊಂಡಿದ್ದಾವೆ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾವೆ ವಿಪಕ್ಷಗಳು. ವಿಧಾನಸೌಧ ಚಲೋ ಬದಲು ಕೇಸರಿ ಪಡೆಯಿಂದ ಬೇರೆ ಪ್ಲಾನ್ ಆಗಿದೆಯಂತೆ. ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕಮಲ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಾರೆ. ಶಾಸಕರ ಭವನದಿಂದ ಅಂದರೆ LHನಿಂದ ವಿಧಾನಸೌಧದವರೆಗೂ ಬಿಜೆಪಿ ಜಾಥಾ ಹಮ್ಮಿಕೊಂಡಿದೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಒಂದು ಪಾದಯಾತ್ರೆಯನ್ನು ಮಾಡುತ್ತೆ. ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಮುಖ್ಯಮಂತ್ರಿಗಳು ದದ್ದಲ್ಲು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆ. ಮೆರವಣಿಗೆ ಮೂಲಕ ವಿಧಾನಸಭಾ ಕಲಾಪಕ್ಕೆ ಬಿಜೆಪಿ ಎಂಟ್ರಿ ಕೊಡ್ತಾರೆ. ಬಿಜೆಪಿ ಎಲ್ಲ ಶಾಸಕರು ಇದೀಗ ಪ್ಲಾನ್. ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತ ಅಂದುಕೊಂಡಿದ್ರು. ಅದರ ಜೊತೆಗೆ ಈಗ LHನಿಂದ ಅಂದರೆ ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಒಂದು ಪ್ರತಿಭಟನಾ ಜಾಥಾ ಪಾದಯಾತ್ರೆ ಮೂಲಕ ಹೋಗೋದು ಅಂತ. ಆ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ದದ್ದಲ್ ಇಬ್ಬರೂ ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಮೂಡ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿದೆ. ಇನ್ನೊಂದು ಕಡೆಯಿಂದ ಈ ದದ್ದಲ್ನನ್ನು ಬಂಧನ ಮಾಡಬೇಕು. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಪ್ರತಿಭಟನಾ ರ್ಯಾಲಿ ಮಾಡೋದ್ರ ಮೂಲಕ, ಜಾಥಾ ಮಾಡೋದ್ರ ಮೂಲಕ ವಿಧಾನಮಂಡಲ ಅಧಿವೇಶನಕ್ಕೆ ಎಂಟ್ರಿ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಇವತ್ತಿನಿಂದ ವಿಧಾನ ಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ವಿಪಕ್ಷಗಳು ನಿರ್ಧಾರ ಮಾಡಿದ್ದಾವೆ, ತೀರ್ಮಾನ ಮಾಡಿಕೊಂಡಿದ್ದಾವೆ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾವೆ ವಿಪಕ್ಷಗಳು. ವಿಧಾನಸೌಧ ಚಲೋ ಬದಲು ಕೇಸರಿ ಪಡೆಯಿಂದ ಬೇರೆ ಪ್ಲಾನ್ ಆಗಿದೆಯಂತೆ. ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕಮಲ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಾರೆ. ಶಾಸಕರ ಭವನದಿಂದ ಅಂದರೆ LHನಿಂದ ವಿಧಾನಸೌಧದವರೆಗೂ ಬಿಜೆಪಿ ಜಾಥಾ ಹಮ್ಮಿಕೊಂಡಿದೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಒಂದು ಪಾದಯಾತ್ರೆಯನ್ನು ಮಾಡುತ್ತೆ. ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಮುಖ್ಯಮಂತ್ರಿಗಳು ದದ್ದಲ್ಲು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆ. ಮೆರವಣಿಗೆ ಮೂಲಕ ವಿಧಾನಸಭಾ ಕಲಾಪಕ್ಕೆ ಬಿಜೆಪಿ ಎಂಟ್ರಿ ಕೊಡ್ತಾರೆ. ಬಿಜೆಪಿ ಎಲ್ಲ ಶಾಸಕರು ಇದೀಗ ಪ್ಲಾನ್. ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತ ಅಂದುಕೊಂಡಿದ್ರು. ಅದರ ಜೊತೆಗೆ ಈಗ LHನಿಂದ ಅಂದರೆ ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಒಂದು ಪ್ರತಿಭಟನಾ ಜಾಥಾ ಪಾದಯಾತ್ರೆ ಮೂಲಕ ಹೋಗೋದು ಅಂತ. ಆ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ದದ್ದಲ್ ಇಬ್ಬರೂ ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಮೂಡ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿದೆ. ಇನ್ನೊಂದು ಕಡೆಯಿಂದ ಈ ದದ್ದಲ್ನನ್ನು ಬಂಧನ ಮಾಡಬೇಕು. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಪ್ರತಿಭಟನಾ ರ್ಯಾಲಿ ಮಾಡೋದ್ರ ಮೂಲಕ, ಜಾಥಾ ಮಾಡೋದ್ರ ಮೂಲಕ ವಿಧಾನಮಂಡಲ ಅಧಿವೇಶನಕ್ಕೆ ಎಂಟ್ರಿ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಇವತ್ತಿನಿಂದ ವಿಧಾನ ಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ವಿಪಕ್ಷಗಳು ನಿರ್ಧಾರ ಮಾಡಿದ್ದಾವೆ, ತೀರ್ಮಾನ ಮಾಡಿಕೊಂಡಿದ್ದಾವೆ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾವೆ ವಿಪಕ್ಷಗಳು. ವಿಧಾನಸೌಧ ಚಲೋ ಬದಲು ಕೇಸರಿ ಪಡೆಯಿಂದ ಬೇರೆ ಪ್ಲಾನ್ ಆಗಿದೆಯಂತೆ. ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕಮಲ ನಾಯಕರು ತಯಾರಿ ಮಾಡಿಕೊಂಡಿದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಾರೆ. ಶಾಸಕರ ಭವನದಿಂದ ಅಂದರೆ LHನಿಂದ ವಿಧಾನಸೌಧದವರೆಗೂ ಬಿಜೆಪಿ ಜಾಥಾ ಹಮ್ಮಿಕೊಂಡಿದೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಒಂದು ಪಾದಯಾತ್ರೆಯನ್ನು ಮಾಡುತ್ತೆ. ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಮುಖ್ಯಮಂತ್ರಿಗಳು ದದ್ದಲ್ಲು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆ. ಮೆರವಣಿಗೆ ಮೂಲಕ ವಿಧಾನಸಭಾ ಕಲಾಪಕ್ಕೆ ಬಿಜೆಪಿ ಎಂಟ್ರಿ ಕೊಡ್ತಾರೆ. ಬಿಜೆಪಿ ಎಲ್ಲ ಶಾಸಕರು ಇದೀಗ ಪ್ಲಾನ್. ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತ ಅಂದುಕೊಂಡಿದ್ರು. ಅದರ ಜೊತೆಗೆ ಈಗ LHನಿಂದ ಅಂದರೆ ಶಾಸಕರ ಭವನದಿಂದ ನೇರವಾಗಿ ವಿಧಾನಸೌಧದವರೆಗೆ ಒಂದು ಪ್ರತಿಭಟನಾ ಜಾಥಾ ಪಾದಯಾತ್ರೆ ಮೂಲಕ ಹೋಗೋದು ಅಂತ. ಆ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ದದ್ದಲ್ ಇಬ್ಬರೂ ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಮೂಡ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿದೆ. ಇನ್ನೊಂದು ಕಡೆಯಿಂದ ಈ ದದ್ದಲ್ನನ್ನು ಬಂಧನ ಮಾಡಬೇಕು. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಪ್ರತಿಭಟನಾ ರ್ಯಾಲಿ ಮಾಡೋದ್ರ ಮೂಲಕ, ಜಾಥಾ ಮಾಡೋದ್ರ ಮೂಲಕ ವಿಧಾನಮಂಡಲ ಅಧಿವೇಶನಕ್ಕೆ ಎಂಟ್ರಿ ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.